ಹಾ ಹಾ, ತುಂಬಾ ಚೆನ್ನಾಗೈತೆ ಇವತ್ತು ಉಪ್ಪಿನಕಾಯಿ. ಮೊನ್ನೆ ಮಾಡಿರೋದು ಸ್ವಲ್ಪ ಅವೆಲ್ಲ ಚೆನ್ನಾಗಿ ಇದಾಗೈತೆ ಅನ್ಸುತ್ತೆ, ಕಳ್ತೈತೆ ಅನ್ಸುತ್ತೆ. ಅವು ತಗೊಂಡೋಗಿ ಮಾರ್ಕೊಂಡ್ ಬರ್ಬೇಕು. ಇದನ್ನು ಪ್ಯಾಕ್ ಮಾಡಿ ಇಡ್ಬೇಕು ಇವತ್ತು. ನಾಳೆಗೆ ಆ ಬಾಟ್ಲಿದು ಆ ಪ್ಯಾಕ್ ಮಾಡಿರೋ ಪ್ಯಾಕ್ಗಳು ಎಲ್ಲ ತಗೊಂಡೋಗಿ ಇದೇ ಊರಾಗೆ ಮಾರ್ಕೊಂಡ್ ಬರ್ಬೇಕು. ನೋಡೋಣ ಹೆಂಗಾಗುತ್ತೆ ಅಂತನ. ದೇವಿ ಉಪ್ಪಿನಕಾಯಿ ಅಂತನ ಆ ದೇವಿ ಹೆಸರು ಇಟ್ಟಿದೀವಿ. ಆ ದೇವಿ ನಮ್ಮನ್ನ ಕಾಪಾಡ್ತಾಳೆ ಅನ್ಸುತ್ತೆ, ಮಾರಮ್ಮ ತಾಯಿ. ಅಮ್ಮ ತಾಯಿ, ನಮ್ಮ ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗ ಮಾಡಮ್ಮ. ನಮ್ಮ ಅತ್ತಿಗೆ ಬೇರೆ ಆಗಲ್ಲ, ಉಪ್ಪಿನಕಾಯಿ ಲಾಸ್ ಆಗುತ್ತೆ, ಬ್ಯಾಂಕ್ನಾಗ ಸಾಲ ತಂದಿರೋದೇ ತೀರ್ಸಕ್ಕಾಗಲ್ಲ, ಕೂಲಿ ಮಾಡ್ಕೊಂಡು ತಿನ್ಬೇಕಾಗುತ್ತೆ ಅಂತ ಬೇರೆ ಹೇಳ್ತಾ ಇದಾರೆ. ನಮ್ಮ ಅತ್ತಿಗೆ ಅಂದ್ಕೊಂಡಂಗೆ ಆಗದೆ, ನಾವ್ ಅಂದ್ಕೊಂಡಂಗೆ ಚೆನ್ನಾಗಿ ಲಾಭ ಬಂದು ಒಳ್ಳೆ ಸಂಪಾದನೆ ಮಾಡಮ್ಮ ತಾಯಿ. ತಥಾಸ್ತು ತಥಾಸ್ತು. ಹಾ ಮಾರಮ್ಮ ತಾಯಿ, ನಿನ್ನ ಆಸೆನ ನೆರವೇರಿಸ್ತಾಳೆ ಕಣಮ್ಮ ಸೂಜಿ. ನೀನ್ ಅಂದ್ಕೊಂಡಂಗೆ ಆಗುತ್ತೆ, ಏನು ಯೋಚನೆ ಮಾಡ್ಬೇಡ. ಅಜ್ಜಿ, ಅತ್ತೆ ಯಾವಾಗ ಬಂದ್ರಿ? ಬರೀ ಉಪ್ಪಿನಕಾಯಿನ ಎಲ್ಲ ಮಾಡಿ ಪ್ಯಾಕ್ ಮಾಡಿದ್ವಲ್ಲ ನಿನ್ನೆ ದಿವಸ, ಅವಂಗೆ ಇದಾವೆ, ಚೆನ್ನಾಗಿ ಇವಾಗ ಕಳ್ಸಿದಾವೆ. ಇದನ್ನು ಸ್ವಲ್ಪ ಮಾಡಿದೀನಿ ಇವತ್ತು. ಇವ್ರದನ್ನೆಲ್ಲನ ಪ್ಯಾಕ್ ಮಾಡೋಣ ಅಂತ ನಾ ಇಟ್ಕೊಂಡಿದ್ದೆ, ಸ್ವಲ್ಪ ಆರ್ಲಿ ಅಂತ ಹೇಳಿ ಆರಿಸ್ತಾ ಇದ್ದೆ. ಊಟ ಮಾಡಿ ಬಂದ ನೀವು? ಹೂ ಕಣೆ ಸುಜಿ, ನಾವು ಉಂಡು ಬಂದ್ಬಮ್ಮ. ನೀನು ಉಂಡು ಬರಕ್ಕಿಲ್ಲ, ಹೋಗಿ. ಉಂಡೆ ಇಲ್ಲ ನೀನು? ಆಮೇಲೆ ಹೋಗ್ತೀನಿ ಬಿಡಿ ಅತ್ತೆ, ಇದೆಲ್ಲ ಆಗ್ಲಿ, ಒಂದ್ ಸ್ವಲ್ಪ ಐತೆ, ಪ್ಯಾಕ್ ಮಾಡ್ಬಿಟ್ಟು ಇವು ಪ್ಯಾಕೆಟ್ಗೂ ಬಾಟ್ಲಿಗೂ ಎಲ್ಲ ಹಾಕ್ಬಿಟ್ಟು ಇಟ್ಟು ಹೋಗೋಣ ಅಂತ ಸುಮ್ಮನಾದೆ. ನನಗೇನು ಹೊಟ್ಟಸ್ತಿಲ್ಲ. ಬೆಳಗ್ಗೆ ಒಂದ್ ಸ್ವಲ್ಪ ತಿಂಡಿ ತಿಂದಿದ್ನಲ್ಲ, ಇದು ತಂಗ್ಳನ್ನ ಒಗ್ಗರಣೆಗೆ ಹಾಕಿದ್ದ, ಅದಕ್ಕೆ ಹೊಟ್ಟಸ್ತಿಲ್ಲ. ಆಮೇಲೆ ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ. ನೀವು ಉಂಡು ಬಂದ್ರ ಅಜ್ಜಿನೂ ನೀನು? ಹ್ಞೂ ಕಣಮ್ಮ, ನಾವು ಉಂಡು ಬಂದ್ವಿ. ಬಿಸಿ ಸಾರು ಮುದ್ದೆ ಮಾಡಿದ್ದೆ, ಉಂಡು ಬಂದೆ. ನೀನು ಒಂದಿಟ್ಟು ಉಂಡು ಬಂದಿದ್ರೆ ಚೆನ್ನಾಗಿರೋದಮ್ಮ. ಕಾಂತಾನು ಉಂಡು ಅಂಗಡಿ ತಕ ಹೋಗ್ತೀನಿ, ನೀವು ಹೋಗ್ರಿ. ಉಪ್ಪಿನಕಾಯಿ ಸೂಜಿ ಮಾಡೋದಾಗಿದ್ರೆ ಅವನ್ನೆಲ್ಲ ನಾ ಪ್ಯಾಕ್ ಮಾಡ್ತಾ ಇದ್ದಾಳೆ, ನೀವು ಹೋಗ್ರಿ ಅಂತ ಹೇಳ್ದ. ಅದಕ್ಕೆ ನಾನು ಮನೆ ಬಾಗ್ಲ ಹಾಕೊಂಡು ಬಂದೆ. ಹೆಂಗ್ ಗೊತ್ತಾಗೆ ಉಪ್ಪಿನಕಾಯಿ ಆಗೈತೆ, ಹಾಕಿಬೇಕಾ ಒಂದ್ ಸ್ವಲ್ಪ ಹೊತ್ತು? ಪರವಾಗಿಲ್ಲ ಅತ್ತೆ, ನನಗೇನು ಹೊಟ್ಟೆ ಹಸ್ತಿಲ್ಲ. ತಂಗ್ಳನ್ನ ಒಗ್ಗರಣೆ ಹಾಕೊಂಡು ತಿಂದಿದ್ನಲ್ಲ. ಕುತ್ಕೊಳ್ರಿ, ಎಷ್ಟೊತ್ತು ನಿಂತ್ಕೊಂತೀರ ಅಜ್ಜಿ? ಕುತ್ಕೊಳ್ಳಿ ಸೂಜಿ, ಉಪ್ಪಿನಕಾಯಿ ಒಂದೇ ಒಂದ ತಗೊಂಡು ರುಚಿ ನೋಡ್ಲಾ ಹೆಂಗ್ ಮಾಡಿದ್ಯಾ ಅಂತಾನ. ನೋಡತ್ತೆ, ನೋಡು ಹೆಂಗ್ ಬಂದಿದ್ಯಾ ಅಂತಾನ. ಉಪ್ಪು ಖಾರ ಹುಳಿ ಎಲ್ಲನ ಸರಿಯಾಗಿದ್ಯಾ ಅಂತ ಹೇಳಿ ಒಂದ್ಸಲ ನೋಡು, ತಿಂದು. ಅಜ್ಜಿ ನೀನು ತಿಂದು ನೋಡಜ್ಜಿ. ಸರಿ ನಮ್ಮ, ಆಯ್ತು. ಆಹಾ, ಎಷ್ಟು ಚೆನ್ನಾಗೈತೆ ಸುಜಿ. ಇಂಥ ಉಪ್ಪಿನಕಾಯಿ ನಾನು ಎಂದೂ ತಿಂದೇ ಇಲ್ಲ ಕಣಿ. ಅದೇನೇನು ಹಾಕಿ ಮಾಡಿದ್ಯಾ ತಾಯಿ? ಚೆನ್ನಾಗೈತಮ್ಮ. ಇಂಥ ಉಪ್ಪಿನಕಾಯಿ ತಿಂದ್ರೆ ಅಯ್ಯೋ, ಉಪ್ಪಿನಕಾಯಿ ಊಟ ಮಾಡೋ ಸತ್ಕೆಲ್ಲನ ಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗೈತೆ ಕಣಿ ಸೂಜಿ. ಹೌದಾ, ಅಷ್ಟು ಚೆನ್ನಾಗೈತಾ ಅಜ್ಜಿ? ಅತ್ತೆ ಚೆನ್ನಾಗೈತಾ? ಹೂನಮ್ಮ, ಚೆನ್ನಾಗೈತೆ ಉಪ್ಪಿನಕಾಯಿ. ತಿಂದವರು ಇನ್ನೊಂದ್ಸಲ ತಂದು ಕೊಡ್ರಿ ಅಂತನ ಹೇಳ್ತಾರೆ ನೋಡು. ತುಂಬಾ ಚೆನ್ನಾಗಿ ಮಾಡಿದ್ಯಾ. ಏನೇನು ಹಾಕಿದ್ಯಮ್ಮ? ಹೌದಾ ಅತ್ತೆ, ಇನ್ನೇನತ್ತೆ, ಮಾಮೂಲಿ ಎಲ್ಲರೂ ಹಾಕಂಗೇನೆ, ಖಾರ ಉಪ್ಪು, ಆಮೇಲೆ ಒಗ್ಗರಣೆಗೆ ಹಾಕ್ಬಿಟ್ಟು ಈ ಎಣ್ಣೆ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ದಿನ ಆದ್ರೂ ಕೆಡಲ್ಲ. ಸುಜಿ ಗುಲಾಬಿ ಅಕ್ಕ, ಏನು ನಮ್ಮ ಉಪ್ಪಿನಕಾಯಿ ಶೆಡ್ ಹತ್ರ ಬಂದ್ಬಿಟ್ಟಿದ್ದೀರಾ? ಯಾಕೆ ಅಲ್ಲಿ ನಮ್ಮ ಅತ್ತಿಯರ ಮನೆಗೆ ಯಾಕೆ ಏನು ಕೆಲಸ ಇರ್ಲಿಲ್ವಾ? ಕೆಲಸ ಇತ್ತಮ್ಮ, ಇಲ್ಲೇ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಅದಕ್ಕೆ ಇಲ್ಲೇ ನಿಮ್ಮ ಉಪ್ಪಿನಕಾಯಿ ಶೆಡ್ಡು ಇಲ್ಲೇ ಮಾಡಿರೋದಲ್ವಾ, ಏನ್ ಮಾಡ್ತಾ ಇದೀರಾ, ಉಪ್ಪಿನಕಾಯಿ ಮಾಡ್ತಾ ಇದ್ರು, ಏನ್ ಮಾಡ್ತಾ ಇದ್ರ ಅಂತ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲಿ ಉಪ್ಪಿನಕಾಯಿ ಮಾಡಕ್ ಶುರು ಮಾಡ್ಬಿಟ್ಟಿದ್ದೀರಾ? ಹಾಲೆ ಎಲ್ಲ ನಾವು ಒಂದೆರಡು ಪ್ಯಾಕ್ ಮಾಡಿ ಬಾಟ್ಲಿಗೂ ಹಾಕಿಕ್ಕಿದೀವಿ. ಇನ್ನೂ ಯಾರಿಗೂ ಮಾರಾಟ ಮಾಡಿಲ್ಲ. ನಾಳೆಗೆ ತಗೊಂಡೋಗೋಣ ಅಂತಿದೀವಿ. ಇದು ಒಂದಿಷ್ಟ ಬಾಟ್ಲಿಗೂ ಪ್ಯಾಕಿಂಗ್ ಮಾಡಿಬಿಟ್ಟು ನಾಳೆಗೆ ತಗೊಂಡೋಗಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಬಾ ಕುಕ್ಕ ಬಾರಕ, ಬಾ ಉಪ್ಪಿನಕಾಯಿ ತಿಂದು ನೋಡ್ಬಾ ಹೆಂಗೈತೆ ಅಂತಾನ. ಬಾರಿ ಗುಲಾಬಿ, ಬಾ ಕುಕ್ಕ ಬಾ. ಕೆಲಸ ಮಾಡೋದು ಯಾವಾಗ್ಲೂ ಇದ್ದಿದ್ದೇನೆ, ಬಾ ಕುಕ್ಕೊಂಡು ನೋಡ್ಬಾ ಇಲ್ಲಿ. ತಗೊಂಡ್ ನೋಡಕ್ಕ ಒಂದು ರುಚಿನ. ಚೆನ್ನಾಗೈತೆ. ಚೆನ್ನಾಗಿ ಮಾಡಿದ್ಯಾ ಕಣೆ ಸುಜಿ ಉಪ್ಪಿನಕಾಯಿನ. ನನಗೂ ಒಂದು ಬಾಟ್ಲಿ ಕೊಡು, ಅದೆಷ್ಟು ಅಂತಾನ ಕೊಡ್ತೀನಿ ದುಡ್ಡ. ಆಯ್ತು ಹೇಳಕ್ಕ, ಕೊಡ್ತೀನಿ. ಇನ್ನು ಇವತ್ತು ಇಲ್ಲೇ ಇದಾವೆ, ಮನೆಗೆ ಹೋಗ್ಬೇಕಾರೆ ತಗೊಂಡೋಗಿ ಅಂತ ಹೇಳು, ಇಲ್ಲೇ ಇರ್ತಾವಲ್ಲ. ಯಾವಾಗ ಬೇಕಂದ್ರೆ ಅವಾಗ ಕೇಳಿದ್ರೆ ತಂದು ಕೊಡ್ತೀನಿ ನಾನೇನೆ. ಸರಿ ನಮ್ಮ, ಆಯ್ತು. ಹೆಂಗ್ ಮಾಡ್ತೀಯ ಉಪ್ಪಿನಕಾಯ? ಎಲ್ಲರೂ ಹೊಗಳ್ತಾರಮ್ಮ, ಸೂಜಿ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅಂತಾನ. ಅದು ಏನೇನ್ ಹಾಕ್ತೀಯ, ಹೆಂಗ್ ಮಾಡ್ತೀಯ ಅಂತಾನ ನಮಗೂ ಸ್ವಲ್ಪ ಹೇಳ್ಕೊಡೆ ಸೂಜಿ. ನಾವು ಒಂದಿಟ್ಟು ಕಲ್ತ್ಕೊಂತೀವಿ. ನಾವೇನೇನು ನಿಂತರ ಉಪ್ಪಿನಕಾಯಿ ವ್ಯಾಪಾರ ಏನ್ ಮಾಡಲ್ಲ, ಮನೆಯಾಗ ಯಾವಾಗನ ಮಾಡ್ಬೇಕು ಅಂದಾಗ ಹಂಗೆ ನೀನ್ ಹೇಳ್ದಂಗೆ ಮಾಡ್ತೀವಿ. ಏನು ಇಲ್ಲಕ್ಕ, ಮಾವಿನಕಾಯಿ ಇದಾವಲ್ಲ, ಮಾವಿನಕಾಯಿನ ಸಣ್ಣಗೆ ಹಚ್ಕೊಂಡು ಇಟ್ಕೋಬೇಕು, ತೊಳೆದು ಅಚ್ಚಕಟ್ಟಾಗಿ ಆರಿಸ್ಬೇಕು. ಅದು ನೀರಿನ ಅಂಶ ಯಾವ್ದು ಇರಬಾರ್ದು. ಯಾಕೆಂದ್ರೆ ಉಪ್ಪಿನಕಾಯಿ ಜಾಸ್ತಿ ದಿನ ಇಟ್ಕೊಂಡ್ರೆ ಕೆಡಲ್ಲ. ಹಂಗಾದ್ರೆ ನೀರಿನ ಅಂಶ ಇಲ್ಲ ಅಂದ್ರೆ, ಇಲ್ಲ ನೀರಿನ ಅಂಶ ಇದ್ರೆ ಕೆಟ್ಟು ಬಿಡುತ್ತೆ ಜಲ್ದಿ. ಅದಕ್ಕೆ ತೊಳೆದು ಅಚ್ಚಕಟ್ಟಾಗೆ ಇಟ್ಕೋಬೇಕು, ಕೊಯ್ದ್ಬಿಟ್ಟು. ಆಮೇಲೆ ಕೊಯ್ದ್ಮೇಲೆ ನೀರ್ ಹಾಕಕ್ ಹೋಗ್ಬಾರ್ದು ಅವಕ್ಕೆ. ಮೊದಲು ಒಗ್ಗರಣೆಗೆ ಹಾಕಬೇಕು. ಒಗ್ಗರಣೆ ಅಂದ್ರೆ ಒಂದಿಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಇವು ಎಂತವು ಬೆಳ್ಳುಳ್ಳಿ ಒಂದು ಎಷ್ಟು ಬೇಕಷ್ಟು ಜಜ್ಜಿಬಿಟ್ಟು ಹಾಕಬೇಕು. ಆಮೇಲೆ ಒಂದಿಷ್ಟು ಅರಿಶಿನ ಪುಡಿ ಹಾಕಬೇಕು. ಆಮೇಲೆ ಒಂದಿಷ್ಟು ಮೆಂತ್ಯ ಮತ್ತೆ ಸಾಸಿವೆ, ಅವನ್ನ ಒಂದಿಷ್ಟು ರುಬ್ಬಿ
ಇಟ್ಕೊಂಡಿರ್ಬೇಕು, ರುಬ್ಬಿಟ್ಕೊಂಡು ಹಾಕ್ಬೇಕು. ಆಮೇಲೆ ಇದು ಖಾರದ ಪುಡಿ ಹಾಕ್ಬೇಕು, ಆಮೇಲೆ ಒಂದಿಷ್ಟು ಅರಿಶಿನ ಪುಡಿ ಹಾಕ್ಬೇಕು. ಅರಿಶಿನ ಪುಡಿ ಹಾಕಿ ಎಣ್ಣೆ ಹಾಕಿ ಆಮೇಲೆ ಅವು ಚೌಟು ಏನು ನೀರು ಮುಟ್ಟಿಸಬಾರ್ದು, ಯಾಕೆಂದ್ರೆ ನೀರಿನ ಅಂಶ ಇದ್ರೆ ಅವು ಜಲ್ದಿ ಹಾಳಾಗ್ತವೆ. ಆಮೇಲೆ ಖಾರದ ಪುಡಿ, ಆಮೇಲೆ ಉಪ್ಪು ಎಷ್ಟು ಬೇಕೋ ಅಷ್ಟ ಉಪ್ಪು ಹಾಕಬೇಕು. ಅದನ್ನೆಲ್ಲ ಹಾಕಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಈ ಎಣ್ಣೆ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ, ಅದಕ್ಕೆ ಅದನ್ನ ಇಳಿಸ್ಕೊಂಡ್ಬಿಟ್ಟು ಉಪ್ಪಿ ಹಚ್ಕೊಂಡಿರ್ತೀವಲ್ಲ ಮಾವಿನಕಾಯಿ ಆಗಲಿ ನಿಂಬೆಕಾಯಿ ಆಗಲಿ ಏನಾದರೂ ಆಗಲಿ ಅದನ್ನೆಲ್ಲನ ಅದ್ರಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ಬೇಕು. ಆಮೇಲೆ ಇನ್ನೇನೇನು ಹಾಕ್ಬೇಕು? ಇನ್ನೇನು ಇಲ್ಲ, ಅದೇ ಮೆಣಸಿನ್ಕಾಯಿ, ಆಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಮೆಂತ್ಯ, ಆಮೇಲೆ ಜೀರಿಗೆ, ಸಾಸಿವೆ ಅವನ್ನೆಲ್ಲ ನಮ್ಮ ಮೊದಲೇ ರುಬ್ಬಿಟ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಹಾಕಿದ್ಮೇಲೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಅದ್ರೊಳಗೆ ಹಾಕಿ ಉಪ್ಪಿನಕಾಯಿ ಹಚ್ಕೊಂಡಿರ್ತೀವಲ್ಲ ಮಾವಿನಕಾಯಿನ ಅದ್ರೊಳಗೆ ಹಾಕಿ ಎಲ್ಲ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸ್ಬಿಟ್ರೆ ಆಮೇಲೆ ಮುಚ್ಚಿಕ್ಬೇಕು. ಮುಚ್ಚಿಟ್ರೆ ಇನ್ನೊಂದು ದಿವಸ ಚೆನ್ನಾಗಿರುತ್ತೆ. ಹೌದಾ, ಸರಿ ಸರಿ, ನಾನು ಯಾವಾಗಾದ್ರೂ ಒಂದೆರಡು ಮಾವಿನಕಾಯಿ ಕಿಕ್ಕಮ್ಮ ಅಂತ ಹೇಳಿ ನಮ್ಮ ಅಯ್ಯಪ್ಪಗೆ ಮಾಡ್ತೀನಿ ನೋಡೋಣ. ಏನಮ್ಮ ಸೂಜಿ, ಏನೇನೋ ಹೇಳ್ದೆ, ನನಗೇನೋ ಅರ್ಥ ಆಗ್ಲಿಲ್ಲ ಕಣೆ. ನೀನ್ ಸರಿಯಾಗಿ ಹೇಳಲಿಲ್ಲ. ಅಯ್ಯೋ ಅಜ್ಜಿ, ನನಗೆ ಸರಿ ಹೇಳಕ್ ಬರಲ್ಲ. ಅದು ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಯಾವ್ದು ಹಾಕಬೇಕು, ಎಷ್ಟು ಹಾಕಬೇಕು ಅಂತ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ನನಗೆ ಒಬ್ರಿಗೆ ಹೇಳಕ್ಕೆ ಬರಲ್ಲ. ಈಗ ಈ ಉಪ್ಪಿನಕಾಯಿ ಯಾರಿರ್ಬೇಕೇನೋ ಪ್ಯಾಕ್ ಮಾಡೋಣ ಇದನ್ನ. ಇಲ್ಲೇ ಇದಾವೆ ಬಾಟ್ಲಿನು ಪೈಪ್ ಕವರು ಎಲ್ಲಾನ ಪ್ಯಾಕ್ ಮಾಡಿ ನಾಳೆ ತಗೊಂಡೋಗ್ಬೇಕು. ಹೊತ್ಕೊಂಡು ಊರಾಗೇನೆ ಮಾರೋಣ. ಹೋಗ್ಲಿ ಬಿಡಮ್ಮ ಸೂಜಿ, ಒಟ್ನಲ್ಲಿ ನೀನು ಚೆನ್ನಾಗಿ ಮಾಡಿದ್ಯಲ್ಲ ಉಪ್ಪಿನಕಾಯಿನ. ನಿನಗೆ ಹೇಳಕ್ ಬರ್ದಿದ್ರೇನು ಅಂತ ಹೊಟ್ಟೆ ಹೊತ್ತು ಬಿಡು. ತಿರನ ಮನೆಗೆ ನೀನ್ ಮಾಡ್ತೀಯಲ್ಲ ಅವಾಗ್ಲೇನೆ ನೀ ಅಮ್ಮ ಇವಳು ಮಾಡ್ಬೇಕಾದ್ರೆ ಬಂದು ನೋಡ್ತಾ ಅವಾಗ ಗೊತ್ತಾಗುತ್ತೆ ಹೆಂಗ್ ಮಾಡೋದು ಅಂತಾನ. ಅವಳು ಇವಾಗ ಅದು ಇದು ಇಲ್ಲೊಂದು ಮುಂದಕ್ಕೆ ಹಿಂದಕ್ಕೆ ಮಾಡಿ ಹೇಳಿರ್ತಾಳೇನೋ. ಆಮೇಲೆ ಹಂಗೆ ಮಾಡಕ್ ಹೋಗ್ಬೇಡ ಗುಲಾಬಿ, ನೀನು ಅಷ್ಟೇನೆ. ಸರಿ ಕಣಕ, ಹಂಗೆ ಮಾಡ್ತೀನಿ ಹೇಳು. ಯಾವಾಗಾದ್ರೂ ಮಾಡ್ಬೇಕು ಅಂದಾಗ ಸೂಜಿನೇ ಮನೆ ಕರ್ಕೊಂಡೋಗಿ ಹೇಳಿಸ್ಕೊಂತೀನಿ. ಮಾಡ್ಬೇಕಾದ್ರೆ ಎಲ್ಲ ಏನೇನು ಬೇಕು ಅಂತ ಹೇಳಿ ಸಾಮಾನೆಲ್ಲ ಬರ್ಕೊಟ್ರೆ ಎಲ್ಲ ತಗೊಂಬಂದಿಕೊಂಡು ಅವಾಗ ಸೂಜಿನ ಕರೆದ್ರೆ ಅವಳೇ ಹೇಳ್ಕೊಡ್ತಾಳೆ, ಇಂತಿಂತದ ಹಾಕು ಹಿಂಗೆ ಮಾಡು ಅಂತಾನ. ಅವಾಗ ಮಾಡ್ಬೋದು. ಸರಿ ಕಣಕ, ಬರ್ತೀನಿ ಹೇಳು. ನನಗೆ ಈಗ ನಾಳೆಗೆ ಉಪ್ಪಿನಕಾಯಿ ತಗೊಂಡೋಗ್ಬೇಕು, ಇವನ್ನೆಲ್ಲ ಪ್ಯಾಕ್ ಮಾಡಬೇಕು. ಸರಿ ತಾಳಮ್ಮ, ಎಲ್ಲರೂ ಒಂದೊಂದು ಕವರು ಬಾಟ್ಲಿ ಎಲ್ಲ ತಗೊಂಡು ಎಲ್ಲರೂ ಹಾಕಿ ಮುಚ್ಚಿಡೋಣ. ನಾಳೆಗೆ ತಗೊಂಡೋಗಿವಂತೆ. ನೋಡೋಣ ನಮ್ಮೂರಿನ ಜನಗಳು ಏನಂತಾರೆ, ಉಪ್ಪಿನಕಾಯಿ ಹೆಂಗೈತಿ ಅಂತ ಹೇಳ್ತಾರೆ ಅಂತಾನ ನೋಡೋಣ. ಸುಜಿ, ಇವನ್ನೆಲ್ಲ ನಾ ಹೆಂಗ್ ಮಾಡ್ತೀಯ ನೀನು? ಮನ್ಮಂತಕ್ಕೆ ತಗೊಂಡು ಕೊಡ್ತೀಯೇನು? ಅಯ್ಯೋ, ಮನ್ಮಂತಕ್ಕೇನು ತಗೊಂಡೋಗಲ್ಲ. ಒಂದು ಪುಟ್ಟಿಲೋ ಎತ್ರಲ್ಲಾದ್ರೂ ಈ ಬಾಟ್ಲಿಗಳು ಪ್ಯಾಕ್ಗಳು ಪ್ಯಾಕ್ ಮಾಡಿರೋ ಅವನ್ನೆಲ್ಲ ಇಟ್ಕೊಂಡು ಉಪ್ಪಿನಕಾಯಿ ಅಂತ ಮಾಡ್ಕೊಂಡು ಹೋಗೋಣ. ಈ ಊರಿನ ಜನಗಳೆಲ್ಲ ಏನು ಹೇಳ್ತಾರೆ ನೋಡೋಣ. ದೇವಿ ಉಪ್ಪಿನಕಾಯಿ ಅಂತ ಅಂದ್ರೆ ಚೆನ್ನಾಗಿರುತ್ತೋ ಇಲ್ವೋ? ಅದು ನಾನು ಹಳೆಯ ಉಪ್ಪಿನಕಾಯಿ ಮಾಡ್ತಿದ್ನಲ್ಲ, ಸುನೇತ್ರ ಉಪ್ಪಿನಕಾಯಿ ಅಂತಾನ, ಅದು ತುಂಬಾ ಚೆನ್ನಾಗಿ ಇಷ್ಟಪಟ್ಟಿದ್ರು ನಮ್ಮೂರಿನ ಜನ ಅಲ್ಲಿ. ಅದನ್ನ ನೋಡ್ಕೊಂಡೆ ನಾನು ಜಾಸ್ತಿ ಮಾಡ್ಕೊಂಡು ಆಮೇಲೆ ದೊಡ್ಡ ದೊಡ್ಡ ಟೌನ್ಗಳಿಗೆಲ್ಲ ಹೋಗಿ ಹೋಲ್ಸೇಲ್ ಅಂಗಡಿಗಳಿಗೆಲ್ಲ ಕೊಟ್ಟು ಚೆನ್ನಾಗಿ ವ್ಯಾಪಾರ ಆಗೋದದು. ಅಷ್ಟರೊಳಗೆ ಇನ್ನೇನು ಮಾಡೋದು, ನಮ್ಮ ಅತ್ತಿಗೆ ಬೇರೆ ಬಸ್ರಿ ಆದ್ರು. ಆಮೇಲೆ ನನಗೆ ನಿಮ್ಮ ಮಗನ್ ಕೊಟ್ಟು ಮದ್ವೆ ಆಯ್ತು, ಈ ಕಡೆ ಬಂದೆ. ಅದು ಚೆನ್ನಾಗಿ ವ್ಯಾಪಾರ ಆಗ್ತಿದ್ದು ಅಲ್ಲೇ ನಿಂತು ಹೋಗ್ಬಿಡ್ತು. ಅದಕ್ಕೆ ಹೆಂಗೋ ಅದೇ ತರನೇ ಇಲ್ಲೂ ವ್ಯಾಪಾರ ಶುರು ಮಾಡಿ ಇಲ್ಲೂ ಚೆನ್ನಾಗಿ ಲಾಭ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನೋಡೋಣ. ಸರಿ ಅಮ್ಮ, ದೇವ್ರು ಒಳ್ಳೇದ್ ಮಾಡ್ಲಿ, ವ್ಯಾಪಾರ ಚೆನ್ನಾಗಾಗ್ಲಿ ಕಣೆ ಸುಜಿ. ನಾನಿನ್ ಬರ್ತೀನಿ, ಹೋಗ್ಬೇಕು. ಹೌದೇ, ಸರಿ ಕಣಕ, ಆಯ್ತು. ಕೊಡ್ತೀನಿ ಹೇಳು, ನಿಮ್ಮ ಅಂತಕ್ಕೆ ತಗೊಂಬರ್ತೀನಿ ಒಂದು ಬಾಟ್ಲಿನ ಉಪ್ಪಿನಕಾಯಿನ. ಸರಿ ಅಮ್ಮ, ಹಂಗೆ ಮಾಡು. ಅಲ್ಲೇ ದುಡ್ಡು ಇಸ್ಕೊಂಬೈತೆ. ಸರಿ, ನಾನು ಹೋಗ್ತೀನಿ, ತಿರ್ಗಾ ಟೈಮ್ ಆಯ್ತು, ಹೋಗ್ಬೇಕು. ಸರಿ ಕೊಡಮ್ಮ ಬಾಟ್ಲಿಗಳು, ಅವು ಕವರ್ಗಳು ಎಲ್ಲನ ತುಂಬನ ಕೈಯಾಗೆ ಹಾಕ್ಬೋದಾ ಏನು ಚಮಚ ತಗೊಂಡು ಹಾಕ್ಬೇಕಾ? ಈಗ ಬೇಡ ಕಣಜ್ಜಿ, ಚಮಚ ತಗೊಂಡು ಹಾಕ್ಬೇಕು. ಕೈಯಾಗ ಒಟ್ಟು ಕೈಗೆಲ್ಲ ಮೆತ್ಕೊಂಡ್ಬಿಡುತ್ತೆ. ಚಮಚದಾಗ ಆದ್ರೆ ಅಚ್ಚಕಟ್ಟಾಗಿ ಹಾಕ್ಬೋದು. ಜಲ್ಜಲ್ ಚಮಚ ತಂಬರಗು, ಜಲ್ಜಲ್ ಮಾಡೋಣ. ಹೋಗು ಹೋಗು, ಎದ್ದು ಹೋಗು. ಸರಿ ಇರಜ್ಜಿ, ತಾಂಬತ್ತೀನಿ, ಅಲ್ಲ ಇದಾವೆ, ತೊಳೆದಿರ್ಲಿಲ್ಲ, ತೊಳ್ಕೊಂಡು ತಾಂಬತ್ತೀನಿ. ಸರಿ ಅಮ್ಮ, ತೊಳೆದು ಹಂಗೆ ಬಟ್ಟೆ ಒರೆಸ್ಕೊಂಬ. ನೀರು ಬಿಡ್ಬೇಡ, ಉಪ್ಪಿನಕಾಯಿ ತಿರ್ಗಿ ಹಾಳಾದ್ರೆ ಬೈಕೆಂತಾರೆ ಜನಗಳು. ಸರಿ ಅತ್ತೆ, ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.